ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ರೆ ಕನ್ನಡ ಫ್ಯಾಷನ್ ಟೆಕ್ ಚಾನಲ್. ಅಡ್ವಾನ್ಸ್ ಲೆವೆಲ್ಲು ಬ್ಲೌಸ್ ಕಟಿಂಗ್ ಸೀರೀಸ್ನಲ್ಲಿ ಇದು 2ನೇ ವಿಡಿಯೋ. ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಪ್ರಿನ್ಸಸ್ ಕಟ್ ವಿತ್ ಬೋಟ್ ನೆಕ್ ಬ್ಲೌಸ್ ಯಾವ ರೀತಿ ಕಟಿಂಗ್ ಮಾಡೋದಂತ ಸಿಂಪಲ್ ಮೆಥಡ್ನಲ್ಲಿ ಈಸಿಯಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಸಾಕಷ್ಟು ಜನ ನೋಡಿದ್ರೆ, ಇಂಟ್ರೆಸ್ಟ್ ಕೊಟ್ಟು ನೋಡಿದ್ರೆ, ಹಾಗಾಗಿ ಈ ಸೀರೀಸ್ನ ಕಂಟಿನ್ಯೂ ಮಾಡ್ತೀನಿ. ಇದು 2ನೇ ವಿಡಿಯೋ. ಈ ವಿಡಿಯೋದಲ್ಲಿ ಪ್ರಿನ್ಸಸ್ ಕಟ್ ವಿತ್ ಫುಲ್ ಕಾಲರ್ ನೆಕ್ ಈ ಬ್ಲೌಸ್ನ ಯಾವ ರೀತಿ ಮಾರ್ಕಿಂಗ್ ಮಾಡೋದು, ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಆ ಇನ್ಫಾರ್ಮೇಷನ್ ಏನು ಅನ್ನೋದು ಗೊತ್ತಾಗುತ್ತೆ. ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಲಾಸ್ಟ್ ವೀಡಿಯೋದಲ್ಲಿ 34 ಇಂಚು ಬಾಡಿ ಮೆಜರ್ಮೆಂಟು, ಚೆಸ್ಟ್ ಮೆಜರ್ಮೆಂಟ್ 34 ಇಂಚಿದ್ದು, ಆ ಬಾಡಿ ಮೆಜರ್ಮೆಂಟ್ಸ್ಗೆ ನಿಮಗೆ ಆ ಕಟಿಂಗ್ ತಿಳಿಸ್ಕೊಟ್ಟಿದ್ದೆ. ಈ ಸೀರೀಸಲ್ಲಿ ಏನು ಅಂದರೆ ಮೆಜರ್ಮೆಂಟ್ಸು ನಮಗೆ ಇಂಪಾರ್ಟೆಂಟ್ ಅಲ್ಲ, ಓಕೆನಾ. ಯಾವ ರೀತಿ ಮಾರ್ಕಿಂಗ್ ಮಾಡಬೇಕು ಮತ್ತು ನಾರ್ಮಲ್ ಡಾಟ್ ಬ್ಲೌಸ್ಗೂ ಈ ಮಿಕ್ಕಿರುವಂಥ ಎಲ್ಲ ಅಡ್ವಾನ್ಸ್ ಲೆವೆಲ್ ಬ್ಲೌಸಸ್ಗೂ ಏನು ಡಿಫ್ರೆನ್ಸ್ ಇರುತ್ತೆ, ಇದು ನಮಗೆ ತುಂಬ ಇಂಪಾರ್ಟೆಂಟು. ನಾನು ರಫಾಗಿ ನಿಮ್ಗೊಂದು ಮೆಜರ್ಮೆಂಟ್ಸ್ನ ತಿಳಿಸ್ಕೊಡ್ತೀನಿ. ಆ ಮೆಜರ್ಮೆಂಟ್ಸ್ ಪ್ರಕಾರ ನಾನು ಮಾರ್ಕಿಂಗ್ ಮಾಡ್ತೀನಿ. ನೀವು ಯಾವುದಾದ್ರೂ ಮೆಜರ್ಮೆಂಟ್ಸ್ನ ತೊಗೊಂಡಿರ್ತೀರೋ ಆ ಮೆಜರ್ಮೆಂಟ್ಸ್ನ ನಾನು ಯಾವ ರೀತಿ ಮಾರ್ಕಿಂಗ್ ಮಾಡ್ತೀನೋ ನೀವು ಅದೇ ರೀತಿ ಮಾರ್ಕಿಂಗ್ ಮಾಡಿ ಯಾವ ರೀತಿ ಮಾರ್ಕಿಂಗ್ ಮಾಡಬೇಕು ಅನ್ನೋದು ನೀವು ಕಲ್ತ್ಕೊಳ್ಬೇಕು. ಮೆಜರ್ಮೆಂಟ್ಸಲ್ಲಿ ಏನಿದೆ ಸ್ವಲ್ಪ ಬದಲಾವಣೆ ಇರುತ್ತೆ, ಬಿಟ್ಟರೆ ಯಾವ ರೀತಿ ಮಾರ್ಕಿಂಗ್ ಮಾಡಬೇಕು, ಏನು ಡಿಫ್ರೆನ್ಸ್ ಇರುತ್ತೆ ನಿಮ್ಗೆ ಗೊತ್ತಾಗಬೇಕು, ಓಕೆ. ಅದು ತುಂಬ ಇಂಪಾರ್ಟೆಂಟು. ಈಗ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟ ಹಾಗೆ ನೀವು ಯಾವುದೇ ಬ್ಲೌಸ್ನ ಕಟ್ ಮಾಡಿ ಫಸ್ಟು ಲೈನಿಂಗ್ ನೀಟಾಗಿ ಐರನ್ ಮಾಡ್ಕೊಳ್ಬೇಕು. ಇದು ಕಂಪಲ್ಸರಿ. ಒಂದು ಆರ್ಡ್ರ್ ವೈಸ್ ಕಟಿಂಗ್ ಮಾಡೋದನ್ನು ನೀವು ಕಲ್ತ್ಕೊಳ್ಬೇಕು, ಅಂದರೆ ಒಂದೇ ಟೈಪಲ್ಲಿ. ಓಕೆ, ಈ ರೀತಿ ನೀಟಾಗಿ ಫಸ್ಟು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಒಂದು ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ಬೇಕು. ಇದು ತುಂಬ ಇಂಪಾರ್ಟೆಂಟ್. ನೀವು ಯಾವುದೇ ಬ್ಲೌಸ್ನ ಕಟ್ ಮಾಡಿ, ಓಕೆನಾ. ಇದು ಫಸ್ಟು. ನೆಕ್ಸ್ಟು ನೀವು ಮೆಜರ್ಮೆಂಟ್ಸ್ ತೊಗೊಳ್ತೀರ. ಬ್ಲೌಸ್ ಲೆಂತು ಎಷ್ಟಿರುತ್ತೋ ಅದಕ್ಕೊಂದು ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ ಮಾಡ್ತೀರ, ಓಕೆ. ಇದು ಅರ್ಥ ಆಯ್ತು ಅಂದ್ಕೊಡ್ತೀನಿ. ಈಗ ನೆಕ್ಸ್ಟ್ ಬರೋದೇ ಇಂಪಾರ್ಟೆಂಟ್ ಏನು ಅಂದರೆ ಶೋಲ್ಡರು, ನೆಕ್ ಬಿಡ್ತು, ಆರ್ಮಲ್ ಡೌನಿಂಗು. ಈಗ ನಿಮ್ಗೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಅಂತ ಹೇಳಿದ್ನಲ್ವ. ಅದೇನು ಅಂದರೆ ನೋಡಿ, ನೀವು ಒಂದು ಗಮನದಲ್ಲಿ ಇಟ್ಕೊಳ್ಳಿ. ನಿಮಗೆ ಫಸ್ಟು ನಾರ್ಮಲ್ಲಾಗಿ ಡಾಟ್ ಬ್ಲೌಸು ಪರ್ಫೆಕ್ಟಾಗಿ ನಿಮಗೆ ಕಟಿಂಗ್ ಮಾಡೋಕ್ಕೆ ಬರಬೇಕು. ಪರ್ಫೆಕ್ಟಾಗಿ ಮಾರ್ಕಿಂಗ್ ಮಾಡಿ ಪರ್ಫೆಕ್ಟಾಗಿ ಕಟಿಂಗ್ ಮಾಡೋಕ್ಕೆ ಬರಬೇಕು. ಅದು ಕಂಪ್ಲೀಟ್ ಬ್ಲೌಸ್ ಕಟಿಂಗ್ ಪಾಯಿಂಟ್ಸ್ ಆಗಿರ್ಬೋದು, ಇಲ್ಲ ಆ ಮೆಥಡ್ ಆಗಿರ್ಬೋದು, ನಿಮಗೆ ಕಂಪ್ಲೀಟಾಗಿ ಗೊತ್ತಿರಬೇಕು 100%. ನೀವು ಮಾರ್ಕಿಂಗ್ ಎಲ್ಲಿಂದ ಆದರೂ ಮಾಡಿದರೂ ಪರ್ಫೆಕ್ಟ್ ಬರೋ ರೀತಿ ಇರಬೇಕು, ಅಷ್ಟು ಪರ್ಫೆಕ್ಟ್ ಇರಬೇಕು ಡಾಟ್ ಬ್ಲೌಸಲ್ಲಿ. ಆ ರೀತಿ ನೀವು ಪರ್ಫೆಕ್ಟ್ ಇತ್ತು ಅಂದರೆ ಅಂದರೆ ನೆಕ್ಸ್ಟು ಈ ಮಿಕ್ಕಿರುವಂಥ ಬ್ಲೌಸಸ್ ಆಗಿರ್ಬೋದು, ಅಡ್ವಾನ್ಸ್ ಲೆವೆಲ್ ಬ್ಲೌಸಸ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಮತ್ತು ವೆಸ್ಟರ್ನ್ ಪ್ಯಾಟ್ರನ್ ಬ್ಲೌಸ್ ಆಗಿರ್ಬೋದು, ಯಾವುದೇ ಮಾಡಲ್ ಆಗಿರಲಿ ಸ್ವಲ್ಪ ಮಾತ್ರ ಡಿಫ್ರೆನ್ಸ್ ಇರುತ್ತೆ, ಓಕೆ. ಅದರಲ್ಲಿ ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಅದರಲ್ಲಿ ಒಂದು ಪಾಯಿಂಟ್ ಬ್ಯಾಕ್ ಸೈಡ್ ಪಾರ್ಟು ಚೇಂಜಸ್, ಮೇಜರ್ ಚೇಂಜಸ್. ನೀವು ಯಾವುದೇ ಮಾಡಲ್ ಬ್ಲೌಸಸ್ನ ತೊಗೊಳ್ಳಿ, ನಾರ್ಮಲ್ ಡಾಟ್ ಬ್ಲೌಸ್ ಏನಿದೆಯೋ ಈ ನಾರ್ಮಲ್ ಡಾಟ್ ಬ್ಲೌಸ್ಗೂ ಮಿಕ್ಕಿರುವಂಥ ಬ್ಲೌಸು, ಓಕೆ. ಮಿಕ್ಕಿರುವಂಥ ಬ್ಲೌಸ್ ಅಂದರೆ ಯಾವುದು ಅಂದರೆ ಬೋಟ್ ನೆಕ್ಕು, ಓಕೆ. ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟ್ ಡೀಪ್ ನೆಕ್ಕು, ಫುಲ್ ಕಾಲರ್ ನೆಕ್ಕು. ಈ ಡೀಪ್ ನೆಕ್ ಬರುತ್ತೆ. ಡೀಪ್ ನೆಕ್ ಬಿಟ್ಟರೆ ಫ್ರಂಟು ಡೀಪ್ ಇರುತ್ತೆ, ಬ್ಯಾಕ್ ಬೋಟ್ ಇರುತ್ತೆ, ಇಲ್ಲ ಅಂದರೆ ಫ್ರಂಟ್ ಬ್ಯಾಕ್ ಎರಡು ಸೈಡು ಬೋಟ್ ನೆಕ್ ಇರುತ್ತೆ, ಇಲ್ಲ ಅಂದರೆ ಫುಲ್ ಕಾಲರ್ ನೆಕ್ ಇರುತ್ತೆ. ಇದು ಮೇಜರ್ ಚೇಂಜಸ್. ಇದು ತುಂಬ ಇಂಪಾರ್ಟೆಂಟು. ಇಷ್ಟರಲ್ಲೇ ಇರುತ್ತೆ. ಈ ಬ್ಯಾಕ್ ಸೈಡ್ ಪಾರ್ಟಲ್ಲಿ ಶೋಲ್ಡರು, ನೆಕ್ ಬಿಡ್ತು, ಹಾರ್ಮಲ್ ಡೌನಿಂಗ್ ಇದ್ರ ಮೇಲೇ ಡಿಪೆಂಡ್ ಆಗಿರುತ್ತೆ. ನೀವು ಯಾವುದೇ ವೆಸ್ಟರ್ನ್ ಪ್ಯಾಟ್ರನ್ ಬ್ಲೌಸಸ್ ತೊಗೊಂಡು ಕಟ್ ಮಾಡಿದ್ರು ನಿಮಗೆ ಕಾಲರ್ ನೆಕ್ ಆದರೂ ಇರುತ್ತೆ, ಇಲ್ಲ ಡೀಪ್ ನೆಕ್ ಆದರೂ ಇರುತ್ತೆ, ಇಲ್ಲ ಬೋಟ್ ನೆಕ್ ಆದರೂ ಇರುತ್ತೆ, ಇಲ್ಲ ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟ್ ಡೀಪ್ ನೆಕ್ ಆದರೂ ಇರುತ್ತೆ. ಇದನ್ನು ಬಿಟ್ಟು ನಿಮಗೆ ಬೇರೆ ಯಾವ ಟೈಪಲ್ಲೂ ಇರೋದಿಲ್ಲ. ಇಲ್ಲ ಅಂದರೆ ಬ್ಯಾಕು ಸ್ವಲ್ಪ ಡೀಪ್ ಇದು ಬ್ಯಾಕ್ ಸ್ವಲ್ಪ ಒಂದು 6-7 ಇಂಚ್ ಡೀಪು, ಫ್ರಂಟ್ ಒಂದು 6-7 ಇಂಚ್ ಡೀಪು ವಯಸ್ಸಾದವ್ರಿಗಿರುತ್ತೆ, ಓಕೆನಾ. ನಾನು ಹಾಗಾಗಿ ಆ ಡೀಪ್ ಮೆಜರ್ಮೆಂಟ್ನ ತೊಗೊಳ್ತಾ ಇಲ್ಲ. ಮೇಜರ್ ಚೇಂಜಸ್ ಏನು ಅಂದರೆ ಬ್ಯಾಕ್ ಡೀಪ್ ಇರುತ್ತೆ, ಇಲ್ಲ ಬ್ಯಾಕ್ ಬೋಟು ಫ್ರಂಟ್ ಡೀಪ್ ಇರುತ್ತೆ, ಇಲ್ಲ ಫ್ರಂಟ್ ಬ್ಯಾಕ್ ಎರಡು ಬೋಟ್ ನೆಕ್ ಇರುತ್ತೆ, ಇಲ್ಲ ಅಂದರೆ ಕಾಲರ್ ನೆಕ್ಸ್ ಇರುತ್ತೆ, ಓಕೆನಾ. ಇದರಲ್ಲೇ ನಿಮಗೆ ಆಲ್ಮೋಸ್ಟ್ ಚೇಂಜಸ್ ಇರೋದು. ಇದನ್ನು ಗಮನದಲ್ಲಿಟ್ಕೊಳ್ಳಿ. ನೀವು ಯಾವುದೇ ಮಾಡಲ್ ಬ್ಲೌಸಸ್ನ ನೀವು ಕಟ್ ಮಾಡೋದಾದರೂ ಈ 4ರಲ್ಲೇ ಇರುತ್ತೆ. ಬ್ಯಾಕ್ ಸೈಡ್ ಪಾರ್ಟಲ್ಲಿ ನಮಗಿದು ತುಂಬ ಇಂಪಾರ್ಟೆಂಟ್. ಈಗಿದು ಕಾಲರ್ ನೆಕ್ಕು.
ಈ ಕಾಲರ್ ನೆಕ್ಕಿಗೆ ನಾವು ಬಾಡಿ ಮೆಜರ್ಮೆಂಟ್ ತೊಗೊಳ್ಬೇಕಾದ್ರೇ ಈ ಕಡೆ ಭುಜದಿಂದ ಈ ಕಡೆ ಭುಜದವರೆಗೂ ಫುಲ್ ಶೋಲ್ಡರ್ ಮೆಜರ್ಮೆಂಟ್ನ ನಾವು ತೊಗೊಳ್ಬೇಕು. ಅದನ್ನು ನಾನು ನಿಮಗೆ ಸಾಕಷ್ಟು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಯಾವ ರೀತಿ ಮೆಜರ್ಮೆಂಟ್ಸ್ನ ತೊಗೊಳ್ಬೇಕು ಏನು ಅನ್ನೋದು. ನೀವು ಅದನ್ನು ನೋಡಿ. ಫುಲ್ ಶೋಲ್ಡರ್ ಮೆಜರ್ಮೆಂಟು ನಮ್ಗೆ ಎಷ್ಟಿರುತ್ತೋ ಅಷ್ಟನ್ನು ಮಾರ್ಕ್ ಮಾಡಿ ಎಕ್ಸ್ಟ್ರಾ ನಾವು ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಮಾರ್ಜಿನ್ ತಗೊಳ್ಬೇಕಾಗುತ್ತೆ. ಇದು 14.5 ಫುಲ್ ಶೋಲ್ಡರ್ ಮೆಜರ್ಮೆಂಟ್ ಇದೆ. ಓಕೆನಾ? 14.5 ಅಂದರೆ 7.25 ಇಂಚು, ಅರ್ಧ ಇಂಚು ಎಕ್ಸ್ಟ್ರಾ ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ. ಇದಾಯ್ತಲ್ವ? ನೆಕ್ಸ್ಟು ನೆಕ್ ಬಿಡ್ತು ನಾರ್ಮಲ್ಲಾಗಿ ನೀವು ಡೀಪ್ ನೆಕ್, ಈಗ ಡೀಪ್ ನೆಕ್ ಇದ್ದಾಗ ಶೋಲ್ಡರು ನೆಕ್ ಬಿಡ್ತು ತೊಗೊಳ್ತೀರಲ್ವ, ಸೇಮ್ ಅದರ ಪ್ರಕಾರನೇ ಫಾಲೋ ಮಾಡಿ. ಈಗ ಇದು 38 ಇಂಚು ಚೆಸ್ಟ್ ಮೆಜರ್ಮೆಂಟ್ ಅಂದ್ಕೊಳ್ಳಿ. ಈಗ ನಾನಿದು 38 ಇಂಚು ಚೆಸ್ಟ್ ಮೆಜರ್ಮೆಂಟಿಗೆ ತಿಳಿಸ್ಕೊಡ್ತೀನಿ. 38 ಇಂಚು ಚೆಸ್ಟ್ ಮೆಜರ್ಮೆಂಟಿಗೆ ಜನರಲ್ ಆಗಿ ನಾವು ಕೆಲವು ಟೈಮ್ 6 ಇಂಚು, ಕೆಲವು ಟೈಮು 6.25 ಇಂಚು ಶೋಲ್ಡರ್ ತೊಗೊಳ್ತೀವಿ. ಅದರಲ್ಲಿ ಅರ್ಧ 3 ಇಲ್ಲ 3.25 ಇಂಚು ನೆಕ್ ವಿಡ್ತ್ ತೊಗೊಳ್ತೀವಿ. ಓಕೆನಾ? ಸೇಮ್ ಅದೇ ರೀತಿಯೇ ನಾವು ಇದನ್ನು ನೆಕ್ ವಿಡ್ತ್ ತೊಗೊಳ್ಬೇಕು. ಈಸಿಯಾಗಿ ನಿಮ್ಗೆ ಅರ್ಥ ಆಗಲಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟು ಹಾರ್ಮಲ್ ಡೌನಿಂಗು. ಈ ಶೋಲ್ಡರ್ ಎಷ್ಟಿರುತ್ತೋ, ಓಕೆ, ಈ ಫುಲ್ ಶೋಲ್ಡರ್ ಈಗಿದು ಎಷ್ಟಿದೆ ಈ ಮಾರ್ಜಿನ್ನು ಸೇರಿ ತೊಗೊಳ್ಳಿ. 7.25 ಇದೆ ಅಲ್ವಾ, 1 ಇಂಚ್ ಕಡಿಮೆ ಮಾಡಿ ಹಾರ್ಮಲ್ ಡೌನಿಂಗ್ ತೊಗೊಳ್ಳಿ. ಬೇರೆ ಯಾವುದೇ ಫಾರ್ಮುಲಾ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. 1 ಇಂಚು ನೀವು ಮೈನಸ್ ಮಾಡಿ ಹಾರ್ಮಲ್ ಡೌನಿಂಗ್ನ ತೊಗೊಳ್ಬೇಕು. ಇಷ್ಟ ಆಯ್ತಲ್ವಾ? ಈಗ ಇಲ್ಲಿ ಎಷ್ಟಿರುತ್ತೋ ಇಲ್ಲಿ ಅದಕ್ಕಿಂತ ಅರ್ಧ ಇಂಚ್ ಕಡಿಮೆ ಮಾಡಿ. ಅಂದರೆ ಕಾಲರ್ ನೆಕ್ಕು ಮತ್ತು ಬೋಟ್ ನೆಕ್ಕಿಗೆ ಈ ಮಾರ್ಕು ಒಳಗಡೆ ಸೈಡ್ ಬರಬೇಕು. ಓಕೆನಾ? ಯಾಕಂದರೆ ಇಲ್ಲಿ ವಿಡ್ತ್ ಕಡಿಮೆ ಇರುತ್ತೆ, ತುಂಬ ಕಡಿಮೆ ಇರುತ್ತೆ, ಹಾರ್ಮಲ್ ಶೇಪ್ ಮಾರ್ಕಿಂಗ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈಗ ನಾರ್ಮಲ್ಲಾಗಿ ಚೆಸ್ಟ್ ಮೆಜರ್ಮೆಂಟು ಅದಕ್ಕೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ, ವೇಸ್ಟ್ ಮೆಜರ್ಮೆಂಟು ಮತ್ತು ಇದಕ್ಕೆ 1 ಇಂಚು ಎಕ್ಸ್ಟ್ರಾ, ಇದೆಲ್ಲ ನಾರ್ಮಲಾಗಿರುತ್ತೆ. ಇದರಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ನಿಮಗೆ ಮೇಜರಾಗಿ ಅಡ್ವಾನ್ಸ್ ಲೆವೆಲ್ ಬ್ಲೌಸ್ ಕಟ್ಟಿಂಗು, ಇಲ್ಲ ನಾರ್ಮಲ್ ಬ್ಲೌಸ್ ಡೀಪ್ ನೆಕ್ ಬ್ಲೌಸ್ ಕಟ್ಟಿಂಗು, ಇಲ್ಲ 4 ಡಾಟ್ ಬ್ಲೌಸ್ ಕಟ್ಟಿಂಗ್ ಏನಿದೆಯೋ ಅದಕ್ಕೂ ಅಡ್ವಾನ್ಸ್ ಲೆವೆಲ್ಲು ಬ್ಲೌಸ್ ಕಟ್ಟಿಂಗು ವ್ಯತ್ಯಾಸ ನಿಮಗೆ ಎಲ್ಲಿ ಕಾಣಿಸುತ್ತೆ? ಶೋಲ್ಡರು, ನೆಕ್ ವಿಡ್ತು, ಹಾರ್ಮಲ್ ಡೌನಿಂಗು. ಓಕೆನಾ? ಇಷ್ಟು ಗಮನದಲ್ಲಿಟ್ಕೊಳ್ಳಿ. ಇಲ್ಲಿ 1/4 ಇಂಚು ಕ್ರಾಸಾಗಿ ಸ್ಲೋಪ್ ಮಾಡ್ಕೊಳ್ಳಿ. ಇಷ್ಟೇ ಡಿಫ್ರೆನ್ಸ್ ಇರುತ್ತೆ. ನಿಮಗಿನ್ನೂ ಡೀಪಲ್ಲಿ ಏನು ಬದಲಾವಣೆ ಇರೋದಿಲ್ಲ, ಬ್ಲೌಸ್ ಲೆಂತಲ್ಲಿ ಏನಿರೋದಿಲ್ಲ, ಚೆಸ್ಟ್ ವೇಸ್ಟಲ್ಲಿ ಏನಿರೋದಿಲ್ಲ. ನೀವು ಏನು ಮೆಜರ್ಮೆಂಟ್ ತೊಗೊಳ್ತೀರೋ ಆ ಮೆಜರ್ಮೆಂಟ್ನೇ ಮಾರ್ಕ್ ಮಾಡ್ತೀರಾ. ನಾವು ಚೇಂಜಸ್ ಎಲ್ಲಿ ಮಾಡಬೇಕಾಗುತ್ತೆ? ಶೋಲ್ಡರು, ನೆಕ್ ವಿಡ್ತು, ಹಾರ್ಮಲ್ ಡೌನಿಂಗು, ಆಯಾ ಚೆಸ್ಟ್ ಮೆಜರ್ಮೆಂಟ್ಗೆ ನಾವು ಇದನ್ನು ಕರೆಕ್ಟಾಗಿ ತೊಗೊಳ್ಬೇಕಾಗುತ್ತೆ. ಓಕೆ? ಇದು ನಾರ್ಮಲ್ ಡೀಪ್ ನೆಕ್ ಇಲ್ಲ ಡಾಟ್ ಬ್ಲೌಸ್ ಏನಿದೆಯೋ ಅದಕ್ಕೂ ಕಾಲರ್ ನೆಕ್ಕಿಗೂ ಬ್ಯಾಕ್ ಸೈಡ್ ಪಾರ್ಟಲ್ಲಿ ನಾವು ಮಾಡುವಂಥ ಬದಲಾವಣೆ. ಇಷ್ಟು ಗಮನದಲ್ಲಿ ಇಟ್ಕೊಳ್ಳಿ. ಇನ್ನು ನಾರ್ಮಲಾಗಿ ಈ ಬ್ಯಾಕ್ ಡಾಟ್ಸು, ಬ್ಯಾಕ್ ಸೈಡ್ ಪಾರ್ಟಲ್ಲಿ ನಿಮ್ಗೆ ಇಷ್ಟೇ ಇರುತ್ತೆ. ಒಂದು ಸಾರಿ ಹಾರ್ಮಲ್ ರೌಂಡಿಂಗು ನೀವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಹಾರ್ಮಲ್ ರೌಂಡಿಂಗ್ ಒಂದು ಸಾರಿ ಚೆಕ್ ಮಾಡಿಕೊಂಡು ಸ್ವಲ್ಪ ಏನಾದರೂ ನೀವು ಅಡ್ಜಸ್ಟ್ಮೆಂಟಿಂಗ್ ಮಾಡೋದಿದ್ದರೆ ಆ ಅಡ್ಜಸ್ಟ್ಮೆಂಟಿಂಗ್ನ ಮಾಡಿಕೊಂಡು ಕಟ್ ಮಾಡಬೇಕು. ಹಾರ್ಮಲ್ ರೌಂಡಿಂಗ್ ಶೇಪ್. ಇಷ್ಟು ಬ್ಯಾಕ್ ಸೈಡ್ ಪಾರ್ಟು. ನೆಕ್ಸ್ಟು ಈಗ ಫ್ರಂಟ್ ಸೈಡ್ ಪಾರ್ಟು, ಇದು ಪ್ರಿನ್ಸಸ್ ಕಟ್ಟು. ಓಕೆ? ಇದಕ್ಕೆ ಬ್ಯಾಕ್ ಸೈಡ್ ಪಾರ್ಟ್ ಲೈನಿಂಗ್ನ ನಾರ್ಮಲ್ಲಾಗಿ ನಾವು ನಾರ್ಮಲ್ ಡಾಟ್ ಬ್ಲೌಸ್ಗೆ ಯಾವ ರೀತಿ ಕಟ್ ಮಾಡ್ತೀವೋ ಸೇಮ್ ಅದೇ ರೀತಿಯೇ ಹಾಕ್ಕೊಳ್ಬೇಕು. ಮೇನು ಬ್ಯಾಕ್ ಸೈಡ್ ಲೆಂತು, ಚೆಸ್ಟ್ ಮೆಜರ್ಮೆಂಟು, ಇದು ನೆಕ್ ವಿಡ್ತು, ನೆಕ್ಸ್ಟು ಹಾರ್ಮೋಲ್ ರೌಂಡಿಂಗು. ನೋಡಿ, ನಾನು ಒಂದು ಆರ್ಡ್ರ್ ವೈಸ್ ಒಂದೇ ಆರ್ಡ್ರಲ್ಲಿ ನಾನು ಬ್ಲೌಸ್ ಕಟಿಂಗ್ ಮಾಡ್ತಾ ಇರ್ತೀನಿ. ನೀವು ನೋಡ್ತಾ ಇದ್ದೀರಾ, ಸಾಕಷ್ಟು ವಿಡಿಯೋದಲ್ಲಿ ನೀವು ನೋಡ್ತಾನೇ ಇದ್ದೀರಾ. ನಾನು ಒಂದೇ ಟೈಪಲ್ಲೇ ನಿಮಗೆ ಕಟಿಂಗ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇದೇ ರೀತಿಯೇ ನೀವು ಫಾಲೋ ಮಾಡಬೇಕು, ಈಸಿಯಾಗಿ ಕಲಿತೀರಾ. ಓಕೆ? ಈ ಎಲ್ಲ ಮಾರ್ಕಿಂಗ್ಸ್ನ ನಾವು ಮಾಡ್ಕೊಂಡ ನಂತರ ಬ್ಯಾಕ್ ಸೈಡ್ ಪಾರ್ಟ್ನ ತೆಗೆದು ಸೈಡ್ಗೆ ಇಟ್ಕೊಳ್ಬೇಕು. ಈಗ ಫಸ್ಟು ಈ ಬ್ಯಾಕ್ ಸೈಡ್ ಲೆಂತ್ಗೆ ಡಾಟ್ಗೆ ಏನು ಮಾರ್ಕ್ ಮಾಡಿದ್ದೀವೋ ಇದಕ್ಕೆ ಒಂದು ಮಾರ್ಕಿಂಗು. ಇಲ್ಲಿಂದ ಎಕ್ಸ್ಟ್ರಾ ನಾವು 1.25 1.5 ಇಂಚ್ವರೆಗೂ ಆಯಾ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ತೊಗೊಳ್ಬೇಕಾಗುತ್ತೆ. 1.25 1.5 ಇಂಚ್ವರೆಗೂ. ಓಕೆ? ಈ ರೀತಿ ಎಕ್ಸ್ಟ್ರಾ ತೊಗೊಳ್ಬೇಕು, ಯಾಕಂದರೆ ಪ್ರಿನ್ಸಸ್ ಕಟ್ಟು ಕ್ರಾಸ್ ಬೆಲ್ಟ್ ಇರೋದಿಲ್ಲ. ಫಸ್ಟು ಫ್ರಂಟ್ ಡೀಪು ಎಷ್ಟಿದೆಯೋ ಅಷ್ಟು ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ಸೇರಿಸ್ಕೊಂಡು ಈ ಫ್ರಂಟ್ ಡೀಪು ಫುಲ್ ಕಾಲರ್ ನೆಕ್ ಆಗಿರೋದ್ರಿಂದ ಫ್ರಂಟು ಫುಲ್ ಡೀಪ್ ಇರುತ್ತೆ. ಓಕೆ? ಫಸ್ಟು ನೆಕ್ ಮಾರ್ಕಿಂಗ್ ಮಾಡ್ಕೊಳ್ಬೇಕು, ಕಾಲರ್ ನೆಕ್ ಆಗಿರೋದ್ರಿಂದ. ಫಸ್ಟ್ ಈ ರೀತಿ ಡೀಪ್ನ ಮಾರ್ಕ್ ಮಾಡಿಕೊಂಡು ನೋಡಿ, ಮೇಲ್ಗಡೆಯಿಂದ
ಇದು ನಿಮಗೇನು ಗೊತ್ತಾ, ಈ ನೆಕ್ ವಿಡ್ತ್ ಎಷ್ಟು ತೊಗೊಂಡಿರ್ತೀರೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಸಿಂಪಲ್ಲಾಗಿರುತ್ತೆ, ಕನ್ಫ್ಯೂಸ್ ಇರೋದಿಲ್ಲ. ಇಲ್ಲಿ ನೆಕ್ ವಿಡ್ತ್ ಎಷ್ಟಾದರೂ ತೊಗೊಂಡಿರ್ತೀರೋ ಇದನ್ನು ಅಷ್ಟೇ ಬಾಕ್ಸ್ ಟೈಪ್ ಮಾಡಿಕೊಂಡು ಈ ರೌಂಡ್ ಶೇಪ್ನ ತೊಗೊಳ್ಬೇಕು. ಇದು ಕಾಲರ್ ನಾವು ಅಟ್ಯಾಚ್ ಮಾಡೋದಕ್ಕೆ ಶೇಪ್. ಓಕೆನಾ. ಇಲ್ಲಿ ಇನ್ನು ಈ ಡಿ ಪಾತ್ರ ಏನು ಮಿಕ್ಕಿರುತ್ತೋ ಇಲ್ಲಿ ನಾವು ಬೇರೆ ಬೇರೆ ವೆಸ್ಟರ್ನ್ ಪ್ಯಾಟ್ರನ್ನಲ್ಲಿ ಡಿಸೈನ್ಸ್ನ ಮಾಡ್ಕೊಳ್ಬೋದು. ಓಕೆನಾ, ಡಿಸೈನ್ಸ್ ಮಾಡ್ಕೊಳ್ಬೋದು. ಬಟ್ ನಾನೇನು ಅಂದರೆ ನಿಮಗೆ ಕಟಿಂಗ್ ತೋರಿಸ್ತಾ ಇದ್ದೀನಿ, ಡಿಸೈನ್ಸ್ ಯಾವುದು ತೋರಿಸ್ತಾ ಇಲ್ಲ. ಹಾಗಾಗಿ ಸಿಂಪಲಾಗಿ ತಿಳಿಸೋದಾದರೆ ಇಲ್ಲಿ ಒಂದು ಅರ್ಧ ಇಂಚಿಗೆ ವಿ ಶೇಪ್ ನೆಕ್ನ ಮಾರ್ಕ್ ಮಾಡಿ ತೋರಿಸ್ತೀನಿ. ಇದು ಬೇಸಿಕ್. ಓಕೆನಾ, ವಿ ಶೇಪ್ ಅನ್ನೋದು ಬೇಸಿಕ್. ಬ್ಲೌಸ್ಗೆ ಇದು ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಡಿಫ್ರೆಂಟಾಗಿ ವೆಸ್ಟರ್ನ್ ಪ್ಯಾಟ್ರನ್ ಡಿಸೈನ್ಸ್ ಬರುತ್ತೆ, ಅದನ್ನು ಮಾಡ್ಕೊಳ್ಬೋದು. ಇದು ಬೇಸಿಕ್ಕು. ಇಷ್ಟು ನಾವು ಫುಲ್ ಕಾಲರ್ ಅಟ್ಯಾಚ್ ಮಾಡ್ತೀವಿ, ಇಲ್ಲಿ ಓಪನ್ ಇರುತ್ತೆ. ಓಕೆನಾ, ಇಷ್ಟು ನಿಮಗೆ ಓಪನ್ ಇರುತ್ತೆ. ನಿಮಗೆ ಬ್ಲೌಸ್ ಹಾಕ್ಕೊಳ್ಳೋದಕ್ಕೂ ತೆಗೆಯೋದಕ್ಕೂ ಇದು ಯೂಸ್ ಆಗುತ್ತೆ. ಈ ಡೀಪ್ ಇರುತ್ತೆ. ಇಷ್ಟು ಇಲ್ಲಿಂದ ನಿಮಗೆ ಇದು ಉಕ್ಸ್ ಬರುತ್ತೆ. ಫ್ರಂಟ್ ಸೈಡಲ್ಲಿ ಕಾಲರ್ ಪೋರ್ಷನ್ ಏನಿದೆ ಇಷ್ಟು ಮಾರ್ಕಿಂಗು. ನೆಕ್ಸ್ಟು ಡಾಟ್ಸು ಫಾರ್ಮುಲಾ ಪ್ರಕಾರ. ಓಕೆನಾ, ಫಾರ್ಮುಲಾ ಪ್ರಕಾರ ನಾನು ಸಾಕಷ್ಟು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇದಕ್ಕೂ ಮುಂಚೆ ನೋಟ್ಸ್ ಆಫರ್ ಕೊಟ್ಟಿದ್ದೆ, ತೊಗೊಂಡಿರೋರು ಗೊತ್ತಿರುತ್ತೆ. ನೀವೀಗ ಅಡ್ವಾನ್ಸ್ ಲೆವೆಲ್ ಬ್ಲೌಸ್ ಕಟಿಂಗ್ ಕಲಿಬೇಕು ಅಂತ ಆಸಕ್ತಿ ನಿಮಗಿದೆ, ನೋಡ್ತಾ ಇದ್ದೀರಾ ಅಂದರೆ ನೀವು ಬೇಸಿಕ್ ತಿಳ್ಕೊಂಡಿರ್ತೀರ. ಫಾರ್ಮುಲಾ ನಿಮಗೆ ಎಷ್ಟಾದರೂ ಗೊತ್ತೇ ಇರುತ್ತೆ. ಚೆಸ್ಟ್ ಮೆಜರ್ಮೆಂಟ್ ಮೇಲೆ 4 ಭಾಗ ಮಾಡಿಬಿಟ್ಟು ಅದಕ್ಕೆ 1.5 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿದರೆ ನಮಗೆ ಈ ಡಾಟ್ ಸಿಗುತ್ತೆ. ಓಕೆ, ಈ ಡಾಟ್ನ ನಾವು ಮಾರ್ಕ್ ಮಾಡ್ಕೊಳ್ತೀವಿ. ಚೆಸ್ಟ್ರಲ್ಲಿ 10ನೇ ಭಾಗಕ್ಕೆ ಈ ಕಡೆಯಿಂದ ನಾವು ಈ ಡಾಟ್ಗೆ ಮಾರ್ಕ್ ಮಾಡ್ಕೊಳ್ತೀವಿ. ಪ್ರಿನ್ಸಸ್ ಕಟ್ ಆಗಿರೋದ್ರಿಂದ ಎಕ್ಸ್ಟ್ರಾ ಈ ಕಡೆ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಅಟ್ಯಾಚ್ ಮಾಡಿದಾಗ ರೆಡಿ ಇಲ್ಲಿಗೆ ಬರುತ್ತೆ. ಕ್ರಾಸ್ ಬೆಲ್ಟ್ ಇರೋದಿಲ್ಲ. ಈ ಲೆಂತ್ ಎಲ್ಲಿದೆಯೋ ಅಲ್ಲಿವರೆಗೂ ಇದನ್ನು ನಾವು ಮಾರ್ಕ್ ಮಾಡಿಕೊಂಡು ಈ ಡಾಟ್ ವಿಡ್ತು ಎಷ್ಟಾದರೆ ಈ ಚೆಸ್ಟ್ ಮೆಜರ್ಮೆಂಟ್ಗೆ ಬೇಕಾಗುತ್ತೋ ಅದನ್ನು ನೋಡಿಕೊಂಡು ಡಾಟ್ ವಿಡ್ತನ್ನ ಮಾರ್ಕ್ ಮಾಡಿಕೊಂಡು ಈಗ ಪ್ರಿನ್ಸಸ್ ಕಟ್ಟು ಶೇಪ್ ಓಕೆ, ಈ ಪ್ರಿನ್ಸಸ್ ಕಟ್ ಶೇಪ್ನ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಈ ಚೆಸ್ಟ್ ಮೆಜರ್ಮೆಂಟಿಗೆ ನಾವು ಡಾಟ್ಗೆ ಮಾರ್ಕ್ ಮಾಡಿದ್ವಲ್ವ, ಎಕ್ಸ್ಟ್ರಾ 1 ಇಂಚು ತೊಗೊಳ್ಳಿ. ಎಕ್ಸ್ಟ್ರಾ 1 ಇಂಚು ಮತ್ತು ಇಲ್ಲಿಂದ ಎಕ್ಸ್ಟ್ರಾ ಮತ್ತು ಸೈಡ್ ಫಿಟ್ಟಿಂಗ್ಗೋಸ್ಕರ ಎಕ್ಸ್ಟ್ರಾ. ಇಷ್ಟು ನಿಮಗೆ ಈ ಕಾಲರ್ ನೆಕ್ಕಲ್ಲಿ ಮಾರ್ಕಿಂಗು. ಫಸ್ಟು ನಾವು ಡೀಪ್ನ ಮಾರ್ಕ್ ಮಾಡಿಕೊಂಡು ಈ ಫುಲ್ ಕಾಲರ್ ನೆಕ್ ಪೋರ್ಷನ್ ಏನಿದೆಯೋ ಇದನ್ನು ಮಾರ್ಕ್ ಮಾಡ್ಕೊಳ್ಬೇಕು. ನಂತರ ಡಾಟ್ ಲೆಂತು, ಓಕೆ, ಈ ಡಾಟ್ ವಿಡ್ತನ್ನ ಮಾರ್ಕ್ ಮಾಡಿಕೊಂಡು ಪ್ರಿನ್ಸಸ್ ಕಟ್ ಶೇಪ್ನ ಮಾರ್ಕ್ ಮಾಡಿಕೊಂಡು ಮತ್ತು ಈ ವಿಡ್ತು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ತೊಗೊಳ್ಳೋದು. ಈ ವಿಡ್ತ್ ಮಾರ್ಕ್ ಮಾಡಿಕೊಂಡು ಈ 1 ಇಂಚ್ ಈ ಚೆಸ್ಟ್ ಮೆಜರ್ಮೆಂಟ್ಗೆ ನಾವು ಫಸ್ಟ್ ಮಾರ್ಕ್ ಮಾಡಿದ್ವಿ. 1 ಇಂಚ್ ಎಕ್ಸ್ಟ್ರಾದ ಯಾಕೆ ತೊಗೊಳ್ಬೇಕಂದ್ರೆ 2 ಪೀಸ್ ಅಟ್ಯಾಚ್ ಮಾಡೋದಕ್ಕೆ 1/2 ಇಂಚು ನಮಗೆ ಎಕ್ಸ್ಟ್ರಾ ಮಾರ್ಜಿನ್ ಬೇಕಾಗುತ್ತೆ. ಹಾಗಾಗಿ ಇದು ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಇಷ್ಟು ಫ್ರಂಟ್ ಸೈಡ್ ಪಾರ್ಟಲ್ಲಿ ಮಾರ್ಕಿಂಗು ಮಾಡಿ ಕಟಿಂಗ್ ಮಾಡೋವಂಥದ್ದು. ಇದರಲ್ಲಿ ಸ್ವಲ್ಪ ಕರೆಕ್ಷನ್ ಮಾಡಬೇಕಾಗುತ್ತೆ ಲಾಸ್ಟಲ್ಲಿ. ಫಸ್ಟು ಔಟ್ಸೈಡ್ ಮಾರ್ಕಿಂಗ್ ಏನಿದೆ ಈ ಔಟ್ಸೈಡ್ ಮಾರ್ಕಿಂಗ್ ಎಲ್ಲ ಕಂಪ್ಲೀಟಾಗಿ ಕಟ್ ಮಾಡಿಕೊಂಡು ಇದರಲ್ಲಿ ಈಗ ಫ್ರಂಟ್ ಹಾರ್ಮೋಲ್ ಶೇಪ್ ಕಟ್ ಮಾಡಬಾರ್ದು. ಫಸ್ಟು ಔಟ್ಸೈಡ್ ಬ್ಯಾಕ್ ಸೈಡ್ ಆರ್ಮೋಲ್ ಶೇಪ್ ಏನು ಮಾರ್ಕ್ ಮಾಡಿದ್ವು ಅದರ ಪ್ರಕಾರನೇ ಕಟ್ ಮಾಡಿಕೊಂಡ ನಂತರ ಈ ಪ್ರಿನ್ಸಸ್ ಕಟ್ ಶೇಪ್ ಏನಿದೆಯೋ ಫಸ್ಟು ಪ್ರಿನ್ಸಸ್ ಕಟ್ದು ಶೇಪು ಈ 2 ಪೀಸಸ್ಸು ಫಸ್ಟು ಕಟ್ ಮಾಡ್ಕೊಳ್ಬೇಕು. ಓಕೆ, ನೆಕ್ಸ್ಟು ಈ ಪೀಸು ಈ 2 ಪೀಸಸ್ನ ಕಟ್ ಮಾಡಿದ ನಂತರ ಈಗ ಫಸ್ಟು ಈ ಪೀಸ್ನಲ್ಲಿ ನಾವು ಫ್ರಂಟ್ ಸೈಡ್ದು ಹಾರ್ಮೋಲ್ ಶೇಪು ಕಟ್ ಮಾಡ್ಕೊಳ್ಬೇಕು. ನೋಡಿ
ಇಷ್ಟಿರಬೇಕಷ್ಟೆ, ಜಾಸ್ತಿ ಕಟ್ ಮಾಡಬೇಡಿ. ಒಂದು ಸಾರಿ ಈ ಎರಡೂ ಪೀಸ್ನ ಈ ರೀತಿ ಒಂದು ಪೀಸ್ ಮೇಲೆ ಒಂದು ಲೈನಿಂಗ್ ಪೀಸ್ನ ಇಟ್ಟು ಚೆಕ್ ಮಾಡ್ಕೊಳ್ಳಿ, ಎರಡು ಪೀಸು ಜಾಯಿಂಟ್ ಮಾಡೋದಕ್ಕೆ ಕರೆಕ್ಟಾಗಿ ಬರುತ್ತೆ ಇಲ್ವೋ. ಓಕೆ, ಚೆಕ್ ಮಾಡ್ಕೊಂಡ ನಂತರ ನೆಕ್ಸ್ಟು ಬ್ಯಾಕ್ ಸೈಡ್ ಪಾರ್ಟ್ ತಗೊಂಡು ಈ ಎರಡೂ ಪೀಸ್ನ ಈ ರೀತಿ ಇಟ್ಕೊಂಡು ಒಂದು ಸಾರಿ ಚೆಕ್ ಮಾಡ್ಕೊಳ್ಬೇಕು. ಹಾರ್ಮೋಲ್ ಶೇಪು ನಮಗೆ ಪರ್ಫೆಕ್ಟಾಗಿ ಬರಬೇಕು, ಎಕ್ಸ್ಟ್ರಾ ತೊಗೊಂಡಿರೋ ಸೈಡ್ ಫಿಟ್ಟಿಂಗು ನಮಗೆ ಪರ್ಫೆಕ್ಟಾಗಿ ಇರಬೇಕು. ಓಕೆ, ಈ ರೀತಿ ಒಂದು ಸಾರಿ ಚೆಕ್ ಮಾಡಿಕೊಂಡು ಈ ಕಡೆ ಸೈಡ್ ನಾವು ಎಷ್ಟು ಕಟ್ ಮಾಡಬೇಕಾಗುತ್ತೆ, ಈ ಕಡೆ ಸೈಡು ಎಷ್ಟು ಕಟ್ ಮಾಡಬೇಕಾಗುತ್ತೆ ಅನ್ನೋದನ್ನು ಒಂದು ಸಾರಿ ರಫಾಗಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಅದನ್ನು ಮಾರ್ಕ್ ಮಾಡಿಕೊಂಡು ಈ ಕೆಳಗಡೆ ಸೈಡು ಸ್ವಲ್ಪ ಪೋರ್ಷನ್ನ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು ಈ ಮೇಲ್ಗಡೆ ಸೈಡು ಒಂದು ಸ್ವಲ್ಪ ಪೋರ್ಷನ್ ಕಟ್ ಮಾಡಬೇಕಾಗುತ್ತೆ. ಈ ರೀತಿ ಎರಡೂ ಸೈಡು ನಾವು ಕಟ್ ಮಾಡಿಕೊಂಡ್ರೆ ನಮಗೆ ಹಾರ್ಮೋಲ್ ಶೇಪ್ ಅನ್ನೋದು ಪರ್ಫೆಕ್ಟ್ ಇರುತ್ತೆ. ಓಕೆನಾ, ಈ ಹಾರ್ಮೋಲ್ ಶೇಪು ಪರ್ಫೆಕ್ಟ್ ಇರುತ್ತೆ, ಸೈಡ್ ಫಿಟ್ಟಿಂಗು ನಮಗೆ ಕರೆಕ್ಟಾಗಿರುತ್ತೆ. ಒಂದು ಸಾರಿ ಈ ರೀತಿ ನೀವು ಈ ಎರಡು ಪೀಸ್ನ ನೋಡ್ಕೊಂಡ ಮೇಲೆ ನಿಮಗಿನ್ನೂ ಹಾರ್ಮೋಲ್ ಶೇಪು ಎಲ್ಲಾದರೂ ನೀವು ಬ್ಯಾಕ್ ಸೈಡ್ ಹಾರ್ಮೋಲ್ ಶೇಪ್ಗೆ ನೋಡಿಕೊಂಡು ಕಟ್ ಮಾಡಬೇಕು ಅಂತ ಅನಿಸಿದರೆ ಈಗ ಇದನ್ನು ಮಾರ್ಕ್ ಮಾಡಿಕೊಂಡು ಒಂದು ಸಾರಿ ಇದನ್ನು ರೀಕಟಿಂಗ್ ಮಾಡ್ಕೊಳ್ಳಿ, ಅಂದರೆ ಇನ್ನು ಸ್ವಲ್ಪ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಳಿ, ಅಲ್ಲಿಗೆ ನಿಮಗೆ ಪರ್ಫೆಕ್ಟ್ ಹಾರ್ಮೋಲ್ ಶೇಪ್ ಸಿಗುತ್ತೆ. ಇದರಲ್ಲೇ ತುಂಬ ಜನ ಪ್ರಿನ್ಸಸ್ ಕಟ್ನಲ್ಲಿ ಮಿಸ್ಟೇಕ್ ಮಾಡ್ತಾ ಇರ್ತಾರೆ. ಈ ಕರೆಕ್ಷನ್ ಏನಿದೆ, ನೀವು ಈ ಕರೆಕ್ಷನ್ ಮಾಡೋದ್ರಿಂದ ಹಾರ್ಮೋಲ್ ರಿಂಕಲ್ಸ್ ಅನ್ನೋದು 100% ಅವಾಯ್ಡ್ ಆಗುತ್ತೆ. ಓಕೆ, ಈಗ ಪರ್ಫೆಕ್ಟ್ ಆಯಿತು. ಹಾರ್ಮೋಲ್ ಶೇಪು ಇಲ್ಲಿ ನೋಡ್ಕೊಳ್ಬೋದು ಕರೆಕ್ಟಾಗಿದೆ, ಸೈಡ್ ಫಿಟ್ಟಿಂಗ್ ಮಾಡೋದಕ್ಕೂ ಕರೆಕ್ಟಾಗಿದೆ, ಎರಡು ಪೀಸ್ ಜಾಯಿಂಟ್ ಮಾಡೋದಕ್ಕೂ ನಮಗೆ ಕರೆಕ್ಟಾಗಿದೆ. ನಾವು ಫಸ್ಟೇ ಚೆಕ್ ಮಾಡಿದ್ದೀವಿ. ಈ ಚೆಸ್ಟ್ ಮೆಜರ್ಮೆಂಟು ಈಗ ಕರೆಕ್ಟಾಗಿ ಬರುತ್ತೆ. ಇಷ್ಟು ಫುಲ್ ಕಾಲರ್ ನೆಕ್ಕು ವಿತ್ ಪ್ರಿನ್ಸಸ್ ಕಟ್ ಬ್ಲೌಸು. ನಾವೊಂದು ಬಾಡಿ ಮೆಜರ್ಮೆಂಟ್ಸ್ ತೊಗೊಂಡ್ರೆ ಯಾವ ರೀತಿ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಬೇಕು ಅನ್ನೋದು. ಇನ್ನು ಇದಕ್ಕೆ ಕ್ರಾಸ್ ಬೆಲ್ಟ್ ಇರೋದಿಲ್ಲ. ಸ್ಲೀವ್ಸ್ ಬಗ್ಗೆ ನಾನು ಸಾಕಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಜಾಸ್ತಿ ನಿಮಗೆ ಸ್ಲೀವ್ಸ್ ಬಗ್ಗೆ ಯಾವತ್ತೂ ತಿಳಿಸ್ಕೊಡ್ತಾ ಇಲ್ಲ. ಯಾಕೆ ಅಂದರೆ ನಾರ್ಮಲ್ ಸ್ಲೀವ್ಸ್ನಲ್ಲಿ ಏನಂತ ಮೇಜರ್ ಡಿಫ್ರೆನ್ಸ್ ಏನಿರೋದಿಲ್ಲ. ನಾರ್ಮಲ್ ಲೆಂತು, ಸ್ಲೀವ್ ಲೂಸು, ಹಾರ್ಮೋಲ್ ಡೌನಿಂಗು, ಹಾರ್ಮೋಲ್ ರೌಂಡಿಂಗ್, ಈ 4 ಮೆಜರ್ಮೆಂಟ್ ಇದ್ದರೆ ಸಾಕು. ಸಪ್ರೇಟ್ ವೀಡಿಯೋಸ್ನೇ ಅಪ್ಲೋಡ್ ಮಾಡಿರೋದ್ರಿಂದ ಸುಮ್ಮನೆ ವೀಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ ಪ್ರತಿ ವೀಡಿಯೋದಲ್ಲೂ ನಾನು ಸ್ಲೀವ್ಸು ಕಟಿಂಗ್ ಏನಿದೆಯೋ ಅದನ್ನು ಲೆಸ್ ಮಾಡ್ತಾಯಿದ್ದೀನಿ. ಓಕೆ, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಕಾಲರ್, ಫುಲ್ ಕಾಲರ್ ನೆಕ್ಕು ವಿತ್ ಪ್ರಿನ್ಸಸ್ ಕಟ್ಟು ಈ ಅಡ್ವಾನ್ಸ್ ಲೆವೆಲ್ ಬ್ಲೌಸ್ ಕಟಿಂಗ್ ಸೀರೀಸ್ನಲ್ಲಿ ಇದೆ 2ನೇ ವೀಡಿಯೋ. ನೀವು ಈ ಸೀರೀಸ್ನ ಇಷ್ಟಪಟ್ಟು ನೋಡಿದರೆ ನಾನು ಇನ್ನಷ್ಟು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಹಾಗೆ ಈ ವೀಡಿಯೋಸ್ನಲ್ಲಿ ನಿಮ್ಗೇನು ಇನ್ಫಾರ್ಮೇಷನ್ ಕೊಡ್ತೀನಿ ಅದು ಯೂಸ್ ಆಗುತ್ತೆ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.